ಸರ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ ನೇರ ಸಂಪರ್ಕದಿಂದ ಜಾಯಿನ್ ಆಗಿದ್ದಾರೆ. ಇನ್ನು ಲಕ್ಷ್ಮೀ ನಾರಾಯಣ ಕಾಂತಾರ ಸಿನಿಮಾ ಒಂದು ಸಕ್ಸಸ್ ಆಯಿತು. ಇದೀಗ ಅದರ ಸೀಕ್ವೆನ್ಸ್ ನಡೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಮತ್ತೆ ಈ ರೀತಿಯಾಗಿ ಸಾವುಗಳಪ್ತಾ ಇರೋದು ದೈವ ಕೂಡ ನುಡಿದಿತ್ತು. ಅದರ ಭಾಗವಾಗಿ ಇದು ಮೂರನೇ ಸಾವು. ಮೊದಲಿಗೆ ಒಂದು ಸಾವಾಗಿತ್ತು, ಅದು ಸ್ವಿಮ್ಮಿಂಗ್ ಪೂಲ್ನ ಬಳಿ ಸಾವನ್ನಪ್ಪಿದ್ರು. ಅದಾದ ನಂತರ ಕಾಮಿಡಿ ಕಿಲಾಡಿಗಳಲ್ಲಿ ವಿಜಯವನ್ನು ಸಾಧಿಸಿದಂತಹ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ರು. ಇದೀಗ ಮತ್ತೊಬ್ಬ ಸಹ ಕಲಾವಿದ ಸಾವನ್ನಪ್ಪಿರುವಂಥದ್ದು. ಏನಾಗ್ತಾ ಇದೆ ಶೂಟಿಂಗ್ ಸ್ಪಾಟ್ನಲ್ಲಿ? ಯಾಕೆ ಈ ರೀತಿಯಾಗಿ ಸಾವು ನೋವುಗಳಾಗ್ತಾ ಇದೆ ಅಂತ? ಎಸ್ ರಮ್ಯ, ಒಂದು ಮಾತಿದೆ, ಶಿವನ ಆಜ್ಞೆ ಇಲ್ಲದೆ ಒಂದು ಹುಲುಕಡ್ಡಿ ಕೂಡ ಅಲುಗಾಡದು ಅಂತಕ್ಕಂಥ ಮಾತು. ಅದು ಈ ಕ್ಷಣಕ್ಕೆ ಅದು ನಿಜ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದರೆ ಕಾಂತಾರ 1 ಸಿನಿಮಾದ ಶೂಟಿಂಗಲ್ಲಿ ಪದೇ ಪದೇ ಈ ಥರದ ಒಂದು ಅವಘಡಗಳು ಮರುಕಳಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಸಿನಿಮಾ ಶೂಟಿಂಗಲ್ಲೇ ಆಗದೇ ಇರಬಹುದು, ಆದರೆ ಶೂಟಿಂಗಲ್ಲಿ ಭಾಗಿಯಾಗಿದ್ದಂತಹ ಕಲಾವಿದರು ಈ ಥರ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ತುಂಬ ದೊಡ್ಡ ಮಟ್ಟಕ್ಕೆ ಎಲ್ಲರನ್ನು ಪ್ರಶ್ನೆಗೆ ಈಡು ಮಾಡಿರ್ತಕ್ಕಂಥದ್ದು. ಸೊ ಇದನ್ನು ಒಂದು ಸಣ್ಣ ಹಿನ್ನೆಲೆ ನೋಡೋದಾದರೆ, ಇದೊಂದು ದೈವದ ಕುರಿತಾದಂಥ ಸಿನಿಮಾ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ನಮ್ಮ ಕರಾವಳಿ ಮೂಲದ, ಕರಾವಳಿ ಮಣ್ಣಿನ ಸೊಗಡಿನ ಸಿನಿಮಾವನ್ನು ಮಾಡಿದಂಥ ರಿಷಬ್ ಶೆಟ್ಟಿ ಅವರು ಅದನ್ನು ವಿಶ್ವಸಂಸ್ಥೆಯವರೆಗೂ, ವಿದೇಶಗಳವರೆಗೂ ತೆಗೆದುಕೊಂಡು ಹೋಗುವಂಥ ಕಾರ್ಯ ಮಾಡಿದರು. ಅದರ ಒಂದು ಘನತೆ ಗೌರವವನ್ನು, ನಮ್ಮ ಕನ್ನಡದ ಮಣ್ಣಿನ ಸೊಗಡನ್ನು, ಇಲ್ಲಿನ ಆಚಾರ ವಿಚಾರಗಳನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಂಥ ಒಂದು ಕಾರ್ಯವನ್ನು ಮಾಡಿದರು. ಹಾಗಾಗಿಯೇ ಕಾಂತಾರ 1 ಅದಕ್ಕೆ ಪ್ರೀಕ್ವೆಲನ್ನು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಅದೇ ನಿರ್ಮಾಣ ಸಂಸ್ಥೆಯಾದಂಥ ಹೊಂಬಾಳೆ ಫಿಲ್ಮ್ಸ್ ಜೊತೆ ಕೈ ಜೋಡಿಸ್ಕೊಂಡು ದೊಡ್ಡ ಮಟ್ಟಕ್ಕೆ ಒಂದು 100 ಕೋಟಿ ಬಜೆಟ್ನಲ್ಲಿ ಬೇರೆ ಬೇರೆ ಚಿತ್ರರಂಗಗಳ ಕಲಾವಿದರುಗಳನ್ನು ಬಳಸ್ಕೊಂಡು ದೊಡ್ಡ ಮಟ್ಟಕ್ಕೆ ಶೂಟಿಂಗ್ ಮಾಡ್ತಾ ಇದ್ರು. ಆ ಶೂಟಿಂಗ್ ಮಾಡುವಂತಹ ಮಧ್ಯದಲ್ಲಿ ಒಂದು ಸಲ ಮಂಗಳೂರಲ್ಲಿ ಅವರಿಗೆ ದೈವ ಒಂದು ನುಡಿದಿತ್ತು, ಖುದ್ದು ರಿಷಬ್ ಶೆಟ್ಟಿ ಅವರಿಗೆ. ಅದು ಇದೇ 2025 ಏಪ್ರಿಲ್ 6 ರಿಷಬ್ ಶೆಟ್ಟಿ ಅವ್ರಿಗೊಂದು ಮಾತು ಹೇಳಿದ್ರು ದೈವ, ನಿನ್ನ ಸುತ್ತಮುತ್ತಲು ಇರೋರು ತುಂಬ ಜಾಗರೂಕರಾಗಿರಬೇಕಾಗುತ್ತೆ, ನಿನಗೂ ಕೂಡ ಸಾಕಷ್ಟು ಜನ ಶತ್ರುಗಳಿದ್ದಾರೆ, ಒಂದು 5 ತಿಂಗಳು ಸಮಯ ಕೊಡು ನನಗೆ ಹರಕೆ ಹೊತ್ಕೋ, ನಿನ್ನ ಎಲ್ಲ ಕಷ್ಟಗಳನ್ನು ನಾನು ಪರಿಹರಿಸ್ತೀನಿ ಅಂತಕ್ಕಂತಹ ಮಾತನ್ನು ದೈವ ನುಡಿದಿತ್ತು. ಆದರೆ ಅದಾದ ಬಳಿಕ ಕೇವಲ 1 ತಿಂಗಳು 6 ದಿನಗಳಲ್ಲಿ ಅದೇ ಕಾಂತಾರ 1 ಚಿತ್ರದ ಒಬ್ಬರಲ್ಲ ಇಬ್ಬರಲ್ಲ 3 ಕಲಾವಿದರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ ಅಂತಂದರೆ ಇದಕ್ಕೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಸೊ ಏಪ್ರಿಲ್ 6 ದೈವ ನುಡಿದಿರುತ್ತೆ. ಅದಾದ ಎಕ್ಸಾಕ್ಟ್ 1 ತಿಂಗಳಿಗೆ ಮೇ 6 ಕಪಿಲ್ ಅಂತಕ್ಕಂಥ ಜೂನಿಯರ್ ಆರ್ಟಿಸ್ಟು ಎಲ್ಲಿ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಹಿಂದ್ಗಡೆ ಒಂದು ನೀರಿನ ಹೊಳೆಯಲ್ಲಿ ಈಜಕ್ಕೆ ಹೋಗಿ ಅಲ್ಲಿ ಸುಳಿಗೆ ಸಿಗಾಕೊಂಡು ಸಾವನ್ನಪ್ತಾರೆ. ಅದು ಕಾಂತಾರ 1 ಸಿನಿಮಾ ಸೆಟ್ಟು ಸೇರಿದೆ, ಅಲ್ಲಿರ್ತಕ್ಕಂಥ ಕಲಾವಿದರು, ತಂತ್ರಜ್ಞರು ಸೇರಿದಂತೆ ಇಡೀ ಚಿತ್ರರಂಗ ಬೆಚ್ಚಿ ಬೀಳುವಂಥ ಒಂದು ಘಟನೆ ಆಗುತ್ತೆ. ಅದಾದ ನಂತರದ ದಿನಗಳಲ್ಲಿ ಮೇ 6ಗೆ ಅವ್ರು ತೀರ್ಕೊಳ್ತಾರೆ. ಮೇ 12 ಈಗ ಎಕ್ಸಾಕ್ಟ್ 6 ದಿನಗಳಿಗೆ ಮತ್ತೊಬ್ಬ ರಾಕೇಶ್ ಪೂಜಾರಿ ಅಂತಕ್ಕಂತಹ ಕಲಾವಿದ, ಅದೇ ಕಾಂತಾರ 1 ಸಿನಿಮಾದಲ್ಲಿ ಕಾಮಿಡಿ ಕಿಲಾಡಿಗಳಲ್ಲೆಲ್ಲ ಸದ್ದು ಮಾಡಿದಂಥ ರಾಕೇಶ್ ಪೂಜಾರಿ ಅವರು ಕೂಡ ಕಾರ್ಕಳದ ಬಳಿ ಅವರ ಸ್ನೇಹಿತರ ಮದುವೆಗೆ ಹೋಗಿರ್ತಾರೆ. ಸ್ನೇಹಿತರ ಮದುವೆಗೆ ಹೋದ ಸಂದರ್ಭದಲ್ಲಿ ಅವರು ಅಲ್ಲಿ ಮೆಹಂದಿಯಲ್ಲೆಲ್ಲ ಕುಣಿದು ಕುಪ್ಪಳಿಸಿದ ನಂತರ ಅವ್ರಿಗೂ ಎದೆ ನೋವು ಕಾಣಿಸ್ಕೊಂಡು ಕೂಡಲೇ ಸಮೀಪದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಾರ್ಗ ಮಧ್ಯೆ ಅವರಿಗೆ ಅವರು ಜೀವವನ್ನು ಬಿಟ್ಟಿರ್ತಾರೆ. ಸೊ ಈಗ ಅದಾದ ನಂತರ ಮೇ 12 ಅವ್ರದ್ದಾಗುತ್ತೆ. ಎಕ್ಸಾಕ್ಟ್ ಮೇ 12ರಿಂದ ಜೂನ್ 12 1 ತಿಂಗಳಿಗೆ ನಿನ್ನೆ ರಾತ್ರಿ ಅಂದರೆ ಮತ್ತೊಬ್ಬ ಕಲಾವಿದ, ಅವರು ಕೂಡ ಕಾಂತಾರ 1 ಸಿನಿಮಾದ ಶೂಟಿಂಗ್ ಮುಗಿಸ್ಕೊಂಡು ಹೋಮ್ ಸ್ಟೇಲ್ ತಂಗಿದ್ರು ಅಂತಕ್ಕಂಥ ಮಾಹಿತಿ ಇದೆ. ಈ ಬಗ್ಗೆ ಇನ್ನೂ ಚಿತ್ರತಂಡ ಯಾವುದೇ ಖಚಿತ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಆದರೆ ಶೂಟಿಂಗ್ ನಡೀತಾ ಇರಬೇಕಾಗ್ಲೇ ಅವರಿಗೆ ಹೃದಯಾಘಾತ ಆಯ್ತಾ ಅಥವಾ ಎದೆ ನೋವು ಕಾಣಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ರ ಏನೋ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಬಿಟ್ಕೊಟ್ಟಿಲ್ಲ. ಆದರೆ ಕೇರಳ ಸಮೀಪದಲ್ಲ ಒಂದು ಶೂಟಿಂಗಲ್ಲಿ ಭಾಗಿಯಾಗಿರ್ಬೇಕಾದ್ರೆ ಅವರಿಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಆಗ ಈ ಥರ ಆಗಿರ್ತಕ್ಕಂಥದ್ದು, ಅಂದರೆ ಬ್ಯಾಕ್ ಟು ಬ್ಯಾಕ್ 3 ಸಾವುಗಳಾಗಿರ್ತಕ್ಕಂಥದ್ದು ನಿಜಕ್ಕೂ ಲಿಟ್ರಲಿ ಇದು ಹೊಂಬಾಳೆ ಫಿಲ್ಮ್ಸ್ನ ನಿರ್ಮಾಣ ಸಂಸ್ಥೆ ಸೇರಿದಂತೆ ರಿಷಬ್ ಶೆಟ್ರಿಗೂ ಒಂದು ದೊಡ್ಡ ಆಘಾತವಾಗಿ ಕಾಡ್ತಾ ಇದೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.